ಹಾಯ್, ನಾನು ಉಳಿದಿರೋ ರೈಸಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು 1 ಕಪ್ ರೈಸು, 1 ಕಪ್ ಅಕ್ಕಿ ಹಿಟ್ಟು, 2ರಿಂದ 3 ಈರುಳ್ಳಿ, 1 ಕಪ್ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ 3ರಿಂದ 4, ಪುದೀನ 1 ಕಪ್ಪು, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, 1 ಸ್ಪೂನ್ ಓಂಕಾಳು ಮತ್ತು 1 ಸ್ಪೂನ್ ಜೀರಿಗೆ. ಈಗ ಒಂದು ದೊಡ್ಡ ಬೌಲ್ ತಗೊಂಡು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸಾಲ್ಟು ಮತ್ತು ಸೋಡಾನು ಹಾಕ್ಕೊಂಡು ಕಲಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ನೆನೆಯಕ್ಕೆ ಬಿಡಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಸ್ಕೋಬೇಕು ಚೆನ್ನಾಗಿ. ಈ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲ ಉಂಡೆ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಉಂಡೆ ಕಟ್ಕೊಂಡಿದ್ದೀನಿ, ಉಂಡೆ ಥರನೂ ಮಾಡಿದ್ದೀನಿ, ಸ್ವಲ್ಪ ವಡೆ ಥರನೂ ಮಾಡ್ಕೊತಾ ಇದ್ದೀನಿ. ಈ ಕಡೆ ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ. ಆಮೇಲೆ ಒಂದೊಂದಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಒಂದೊಂದಾಗಿ ಬಿಡಬೇಕು. ಜೋರ ಉರಿ ಇಕ್ಬಿಟ್ರೆ ಮೇಲೆ ಎಲ್ಲ ಸೀದೋಗುತ್ತೆ, ಕಪ್ಪಗಾಗಿಬಿಡುತ್ತೆ. ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಇದನ್ನು. ಈ ರೆಸಿಪಿ ಮಾಡ್ತಿರೋದು ಇವರೇ ಗೈಸ್, ನಮ್ಮ ಮಮ್ಮಿದೇ ಚಾನಲ್ ನೋಡಿ. ಇನ್ನೂ ಎಷ್ಟೊತ್ತಾಗುತ್ತೆ ಇದು? ಇನ್ನೂ ಸ್ವಲ್ಪ ಸಿಮ್ಮಲ್ಲೇ ಬೇಯಿಸ್ಬೇಕು, ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ. ಸಿಮ್ಮಲ್ಲಿ ಬೇಯಿಸಿ ಆಮೇಲೆ ಜರುಗುತ್ತೆ. ತಿನ್ಬೋದಾ? ಆರಾಮಾಗಿ ತಿನ್ಬೋದು. ಇಷ್ಟು ಫ್ರೈ ಆದಮೇಲೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಸೈಡ್ಗೆ. ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಹಾಕಿದ್ದೆ ನಾನು. ಅವಾಗ ಇನ್ನೂ ಫುಲ್ಲು ರೋಸ್ಟ್ ಆಗಿತ್ತು, ಇನ್ನೂ ಚೆನ್ನಾಗಿತ್ತು ತಿನ್ನೋಕ್ಕೆ. ಸೆಕೆಂಡ್ ರೌಂಡ್ ಹಾಕ್ಕೊಂಡು ಈ ಕಲರ್ ಆಗಿದೆ.